ನಾನು ದೇವರು ಹೇಳ್ತಾರೆ, ನನ್ನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದೆ. ವಾಗ್ದಾನ ಮತ್ತು ಆಣೆ ಎರಡಿದೆ ನಮ್ಗೆ. ಅಂದ್ರೆ ಏನ್ ಅರ್ಥ? ಇದು ದೇವ್ರು ಕೊಟ್ಟಂತ ಎರಡು ವಿಷಯ. ದೇವರು ವಾಗ್ದಾನ ಕೊಟ್ಟು ಅವರೇ ಆಣೆ ಇಡ್ತಾ ಇದ್ದಾರೆ. ಆಣೆ ಅಂದ್ರೆ ಏನು? ನನ್ನ ಮೇಲೆ ಆಣೆ, ನನ್ನ ವಾಗ್ದಾನ ನೆರವೇರಿಸ್ತೀನಿ. ಇದು ಅಬ್ರಾಹ್ಮನಿಗೆ ಹೇಳ್ದ. ಅಬ್ರಾಹ್ಮನಿಗೆ ಹೇಳಿದ್ರೆ ಏನು, ನನಗೆ ಹೇಳಿದ್ರೆ ಏನು? ನಮಗೆ ಎರಡು ವಿಷಯ ಇದೆ. ವಾಗ್ದಾನ ಮಾಡಿ ಆಣೆ ಇಟ್ಟಿದ್ದಾರೆ. ನಾನು ವಾಗ್ದಾನ ಇದು ನಮ್ಗೆ ನಿಶ್ಚಯ ಇರಬೇಕು. ದೇವರು ವಾಗ್ದಾನ ಮಾಡಿದಾನೆ ಅಂದ್ರೆ, ವಾಗ್ದಾನ ಅಂದ್ರೆ ವರ್ಡ್. ದೇವರು ವಾಕ್ಯ ಕೊಟ್ಟಿದ್ದಾನೆ, ಅದು ನೆರವೇರಿಸ್ತಾನೆ ಅಂತ ಅವ್ರು ಆಣೆ ಇಟ್ಟಿದ್ದಾರಂತೆ. ತನ್ನ ಮೇಲೆ ಆಣೆ ಇಟ್ಕೊಂಡಿದ್ದಂತೆ. ತನಗಿಂತ ಬೇರೆ ಯಾವ್ದು ಲೋಕದಲ್ಲಿ ಯಾವ್ದು ದೊಡ್ಡ ಸೂರ್ಯ ಚಂದ್ರ ನಕ್ಷತ್ರ ಯಾವ್ದು ದೊಡ್ಡದಿಲ್ಲ. ಎಲ್ಲವನ್ನು ತಾನೇ ಉಂಟು ಮಾಡಿದ್ರು. ಅದಕ್ಕೆ ತನ್ನ ಮೇಲೆ ಆಣೆ ಇಟ್ಕೊಂತಾನೆ. ನೋಡಿ, ನಿಮಗೆ ವಾಗ್ದಾನ ಕೊಟ್ಟಿದ್ದೀನಿ, ನಾನು ಆಣೆ ಇಟ್ಟಿದ್ದೀನಿ. ಈ ಎರಡು ನಿನ್ಗೆ ಇರುವಾಗ ನೀನು ಭಯಪಡೋ ಅವಶ್ಯಕತೆನೇ ಇಲ್ಲ. ವಾಕ್ಯವೆಂಬ ಕತ್ತೆನೆ ಹಿಡ್ಕೊಂಡು ನೀನು ಹೋಗು, ಮಾತಾಡು. ನಾನು ಆಣೆ ಇಟ್ಟಿದ್ದೇನೆ, ನಾನು ನೆರವೇರಿಸ್ತೇನೆ. ಇನ್ ಲೈಫ್ ಅಲ್ಲಿ ನೀ ಟಾಪ್ ಲೆವೆಲ್ಗೆ ಬಂದಿಲ್ಲ ಅಂದ್ರೆ, ನಾನು ದೇವರು ಹೇಳ್ತಾರೆ, ನನ್ನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೆ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನನ್ನು ಹೆಚ್ಚಿಸ್ತೇನೆ. ನೀವು ಈಗಿರೋದಕ್ಕಿಂತ 1000 ಪಟ್ಟು ಹೆಚ್ಚು ನೀವು ಚೆನ್ನಾಗಿರ್ತೀರ. ಆಮೇಲೆ